ಇವತ್ತು ಮಹೇಶ್ ಜೋಶಿ ಆ ಒಂದು ಸ್ಥಾನಕ್ಕೆ ಬರ್ತಾ ಇಲ್ಲ, ಮೀಟಿಂಗ್ ಬರ್ತಾ ಇಲ್ಲ, ದೂರ ಓಡ್ತಾ ಇದ್ದಾರೆ. ಅವ್ರ ಬೆನ್ನತ್ತಿ ನಮ್ಮ ಸಾಹಿತಿಗಳು ಓಡಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಲಿರ್ತದೆ. ಈ ಎಲ್ಲ ನೆಲೆಯಲ್ಲೇ ಸಾಹಿತ್ಯ ಪರಿಷತ್ ಇವತ್ತೇನು ಅವ್ರ ಮಧ್ಯೆ ಜಗಳ ಶುರುವಾಗಿದ್ದಾರೆ, ಎಲ್ಲ ಬೀದಿ ಬಂದು ನಿಂತದೆ. ಇವತ್ತು ನಾನು ಕಳ್ಳ, ನೀನು ಕಳ್ಳ, ಯಾರು ಸುತ್ತಿದ್ದಾರೆ ಅದಕ್ಕೆ ಯಾರು ಸುತ್ತಿದ್ದಾರೆ ಅನ್ನೋದನ್ನು ಈಗ ಸಾಹಿತಿಗಳೆಲ್ಲ ನಿರ್ಧಾರ ಮಾಡಿ ಮುಂದಿನ ಒಂದು ಏನಪ್ಪ ಚುನಾವಣೆಯಲ್ಲಿ ಅನ್ನೋಕ್ಕಿಂತಲೂ ಮುಂದಿನ ನಾಯಕರು ಯಾರಪ್ಪ ಉತ್ತಮರದಾರ ಹುಡುಕಾಡಿ ಅವ್ರು ಮಾಡಬೇಕು. ಜೊತೆಗೆ ಬಯಲ ತಿದ್ದು ಅನ್ನೋಕ್ಕಿಂತಲೂ ಕೇವಲ ಸಾಹಿತಿಗಳಿಗೆ ಮಾತ್ರ ಅನ್ನುವಂಥ ಒಂದು ಮಾತು ಸೇರಿಸಿ ಮಾಡಿದರೆ ಉತ್ತಮ. ಅದು ಪಾಪ ಹಿಂದಿನವರು ಕನ್ನಡ ಸೇವೆ ಮಾಡೋದ್ರ ಬರಲಿ, ಎಲ್ಲರೂ ಒಳ್ಳೆಯವರು ಬರಲಿ ಮಾಡೋಣ ಮಾಡಿದಂಥ ಒಂದು ಓಪನ್ ಮೈಂಡೆಡ್ ಡಿಸಿಷನ್ಗೆ ಇವತ್ತಿಂಥ ದುರಂತ ಬರಲಿಕ್ಕಂಥದ್ದು ನಾವು ನೋಡಿದರೆ ಭಾಳ ಕಳವಳ ಆಗ್ತದೆ ಯಾರಿಗಾದರೂ. ಅದೇನೋ ಆಗಲಿ, ಈ ಒಂದು ನಮ್ಮ ಕಸಪ ಈ ವ್ಯವಸ್ಥೆ ಬದಲಾಗಲೇಬೇಕಾಗಿದೆ. ಗೌರವ ಚನ್ನಬಸಪ್ಪನವ್ರು ಹೇಳಿದಂಗೆ ಹೊಸದು ಬರಲಿ, ಒಳ್ಳೆಯವ್ರು ಬರಲಿ, ಯೋಗ್ಯರು ಬರಲಿ, ಸಾಹಿತಿಗಳು ಬರಲಿ ಅಂತ ಹೇಳ್ತಾ ಈ ಬೆಲ್ಲದಾರ್ತಿ ಸ್ಮರಣ ಸಂಚಿಕೆಯನ್ನು ನೆನಪಿಸಿಕೊಳ್ತಾ ಅದರ ಫಂಕ್ಷನ್ನ ನಡೆದು ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದ್ದು ಎಲ್ಲ ಈಗ ನಮ್ಮ ಸಾಹಿತಿಗಳ ಮಧ್ಯದಲ್ಲಿ ಅಂತ ಹೇಳ್ತಾ ಮೊದಲು ಸಾಹಿತ್ಯ ಪರಿಷತ್ತಿನ ಆಡಳಿತ ಸ್ವಚ್ಛ ಆಗಲಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡಿ. H16 ನ್ಯೂಸ್ ಅರ್ಥ ಚಿತ್ರನಾಮಿದು ಸತ್ಯದ ಕೈಗರಣೆ ವಂದನೆಗಳು.